ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಿಮ್ಮನ್ನ ನಿರುದ್ಯೋಗದ ಸಮಸ್ಯೆ ಕಾಡ್ತಿದ್ಯಾ? ಹಾಗಾದ್ರೆ ಜೋಕೆ. ಕೆಲಸ ಕೊಡ್ತೀವಿ ಅಂತ ಕರೆದವರ ಬಳಿಗೆ ಹಾಗೆ ಹೋಗಬೇಡಿ. ಯಾಕಂದ್ರೆ ನಮ್ಮಲ್ಲಿ ಖತರ್ನಾಕ್ ಜಾಬ್ ಕನ್ಸಲ್ಟೆನ್ಸಿಗಳು ತಲೆ ಎತ್ತಿವೆ. ಅವು ಅಮಾಯಕ ನಿರುದ್ಯೋಗಿ ಯುವಕ ಯುವತಿಯರಿಂದ ಹಣ ವಸೂಲಿ ಮಾಡಿ ಕತ್ತಲೆ ಕೂಪಕ್ಕೆ ತಳ್ತಿವೆ. ಅಂಥ ಖತರ್ನಾಕ್ ಕನ್ಸಲ್ಟೆನ್ಸಿಗಳಿಗೆ ಬಲೆ ಬೀಸಿ ಅವರ ಬಣ್ಣ ಬಯಲು ಮಾಡ್ತೀವಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಕಳೆದ ಶನಿವಾರ ನಮ್ಮ ಕೈಗೊಂದು ಪತ್ರ ಬಂದು ಸೇರಿತು. ಅದು ಉತ್ತರ ಕರ್ನಾಟಕದ ನಿರುದ್ಯೋಗಿ ಯುವಕ ನೊಂದು ಬೆಂದು ಬರೆದ ಪತ್ರವಾಗಿತ್ತು. ಆ ಪತ್ರದಲ್ಲಿ ಆಘಾತಕಾರಿ ಮಾಹಿತಿಗಳಿದ್ದವು. ಭಾರೀ ಮೋಸದ ಜಾಲದ ಜಾಡು ಇತ್ತು. ಆ ಪತ್ರದ ಒಕ್ಕಣೆ ಇಂತಿದೆ. ನಾನೊಬ್ಬ ಕಡುಬಡವ. ಕಷ್ಟಪಟ್ಟು SLC ಮುಗಿಸ್ದೆ. ಮುಂದೆ ಓದ್ಬೇಕು ಅಂತ ಸಾಧ್ಯವಾಗದೆ ಕೆಲಸ ಹುಡುಕ್ತಾ ಮನೆಯಲ್ಲೇ ಇದ್ದೆ. ಆಗ ನನ್ನ ಮೊಬೈಲ್ಗೊಂದು ಮೆಸೇಜ್ ಬಂತು. ಅದು ಉದ್ಯೋಗ ಮಾಹಿತಿ ಕೊಡೋ ಸಂದೇಶವಾಗಿತ್ತು. ಅದರಲ್ಲಿದ್ದ ನಂಬರ್ಗೆ ಕಾಲ್ ಮಾಡಿದಾಗ ಈ ಸಂದೇಶ ಬಂತು. ಹಲೋ, V4 ಎಂಟರ್ಪ್ರೈಸಸ್. ಹೌದು ಸರ್, ಹೌದು, ನಮ್ಮಲ್ಲಿ ಕೆಲಸ ಇದೆ. ಬ್ರಿಟಾನಿಯಾ, ಪಾರ್ಲೇಜಿ, ಟೊಯೋಟಾ ಹೀಗೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಪ್ಯಾಕಿಂಗ್, ಕೌಂಟಿಂಗ್ ಈಸಿ ಕೆಲಸ ಇರುತ್ತೆ. ರೂಮು ಮತ್ತು ನಿಮಗೆ ಊಟ ಫ್ರೀಯಾಗಿ ಕೊಡ್ತೀವಿ. ಸಂಬಳ 8,000 ಇರುತ್ತೆ. ನಾಳೆ ನಿಮ್ಮ ರೆಸ್ಯೂಮ್ ತೊಗೊಂಡು 2,500 ತೊಗೊಂಡು ನಮ್ಮ ಆಫೀಸಿಗೆ ಬನ್ನಿ ಸರ್. V4 ಎಂಟರ್ಪ್ರೈಸಸ್. ಬಡತನ ಜೊತೆಗೆ ನಿರುದ್ಯೋಗದ ಕಾವು ಹೊತ್ಕೊಂಡಿರೋ ನನಗೆ 2,500 ಅಂದ್ರೆ ದೊಡ್ಡ ಮೊತ್ತವೇ. ದುಡ್ಡನ್ನ ಹೊಂದಿಸೋದು ಕಷ್ಟವಾಗಿತ್ತು. ಕೊನೆಗೆ ಅಪ್ಪ ಅಮ್ಮನ್ನ ಒಪ್ಸಿದೆ. ನನ್ನ ಅಮ್ಮ ಕಿವಿ ಓಲೆಯನ್ನ ಅಡವಿಟ್ಟು 5,000 ರೂಪಾಯಿ ತಂದು ನನ್ನ ಕೈ ಕೊಟ್ರು. ಬೆಂಗಳೂರು ಸೇರಿ ಕೆಲಸ ಮಾಡಿ ಬಡತನ ನೀಗ್ಸು ಅಂತ ಹೇಳಿ ಅಮ್ಮ ನನ್ನನ್ನ ಹರಸಿ ರಾಜಧಾನಿಗೆ ಕಳುಹಿಸಿದ್ರು. ಆದ್ರೆ ಬೆಂಗಳೂರು ಬಂದು ನಾನು ಬರ್ಬಾದಾದೆ. ಕೈ ತುಂಬ ಸಂಬಳ, ಉದ್ಯೋಗ ಕೊಡುವಂತ ಭರವಸೆ ಕೊಟ್ಟಿದ್ದ V4 ಸಂಸ್ಥೆ ನನಗೆ ಮೋಸ ಮಾಡ್ತು. ವಾಸಕ್ಕಂತ ಕೊಟ್ಟ ರೂಮ್ ಕೊಟ್ಟಿಗೆಗಿಂತ ಕೆಟ್ಟದಾಗಿತ್ತು. ನಮಗೆ ಉದ್ಯೋಗ ಬೇಡ, ನಾನು ಕಟ್ಟಿದ್ದ ಹಣ ವಾಪಸ್ ಕೊಡಿ ಅಂತ ಕೇಳಿದ್ರೆ ಮುತ್ತಪ್ಪ ರೈ ಫೋಟೋ ತೋರಿಸಿ ಬೆದರಿಕೆ ಒಡ್ಡಿದ್ರು V4 ಮಾಲೀಕ. ಕಂಗಾಲಾದ ನನಗೆ ಆತ್ಮಹತ್ಯೆಯಲ್ಲದೆ ಬೇರೆ ದಾರಿ ಉಳಿದಿಲ್ಲ. ಹೆತ್ತಮ್ಮನ ಮುಖ ನೋಡಲಾಗದಂತ ದುಸ್ಥಿತಿ ಬಂದಿದೆ. ಇದು ನನ್ನೊಬ್ಬನಿಗೆ ಬಂದಂತ ಸಂಕಷ್ಟ ಅಲ್ಲ. ನನ್ನಂತ ಸಾವಿರಾರು ಯುವಕರಿಗೆ ಉದ್ಯೋಗ ಮಾಹಿತಿ ಕೇಂದ್ರಗಳು ಮೋಸ ಮಾಡ್ತಿವೆ. ದಯವಿಟ್ಟು ಇಂಥ ಸಂಸ್ಥೆಗಳ ಬಣ್ಣ ಬಯಲು ಮಾಡಿ. ಇದು ಕವರ್ ಸ್ಟೋರಿ ತಂಡಕ್ಕೆ ಅನಾಮಿಕನೊಬ್ಬ ಬರೆದ ಪತ್ರ. ಈ ಪತ್ರದಲ್ಲಿ ಹೆಸರಿಲ್ಲದ ಯುವಕನೊಬ್ಬನ ನೋವು ಮಾತ್ರ ಅಡಗಿಲ್ಲ. ಅದೆಷ್ಟೋ ಯುವಕರ ದನಿಯೂ ಅಡಗಿದೆ. ಆ ದನಿಗೆ ದನಿಯಾಗಲು, ಆ ವಂಚಕರ ಜಾಡು ಹಿಡಿಯಲು ನಾವು ನಿರ್ಧರಿಸಿದೆವು. ಅದಕ್ಕಾಗಿ ಕವರ್ ಸ್ಟೋರಿ ತಂಡ ಕಾರ್ಯಾಚರಣೆಗೆ ಇಳದೇ ಬಿಡ್ತು. ಮೊದಲಿಗೆ ನಾವು V4 ಸಂಸ್ಥೆಗೆ ಕೆಲಸ ಬೇಕು ಅಂತ ಹೇಳಿ ಫೋನ್ ಮಾಡಿದೆವು. ತಕ್ಷಣ ಪ್ರತಿಕ್ರಿಯಿಸಿದ ಅವರು ನಮಗೆ ಮೆಸೇಜ್ ಕಳುಹಿಸಿ ಕಚೇರಿ ವಿಳಾಸ ಕೊಟ್ರು. ಜೊತೆಗೆ ಅಡ್ರೆಸ್ ಪ್ರೂಫ್ ಹಾಗೂ ಫೀಸ್ ತರಲು ಹೇಳಿದ್ರು. ಅವರು ಹೇಳಿದ್ದಕ್ಕೆಲ್ಲ ನಾವು ಓಕೆ ಅಂದೆವು. ಖದೀಮರಿಗೆ ಬುದ್ಧಿ ಕಲಿಸಲು ರಹಸ್ಯ ಕಾರ್ಯಾಚರಣೆಯ ಬಲೆ ಬೀಸಿದೆವು. ವಂಚಕರ ಜಾಡು ಹಿಡಿದು ನಾವು ನೇರವಾಗಿ ಹೊರಟಿದ್ದು ಬೆಂಗಳೂರಿನ ವಿಜಯನಗರದ ಕಡೆ. ಮಾರುತಿ ಮೆಡಿಕಲ್ಸ್ ಪಕ್ಕದ 3ನೇ ಅಂಗಡಿಯ ಮೊದಲನೇ ಮಹಡಿಯಲ್ಲಿದೆ V4 ಅನ್ನೋ ಉದ್ಯೋಗ ಮಾಹಿತಿ ಕೇಂದ್ರ. ಆಫೀಸ್ ಪಾಶ್ ಆಗಿದೆ. ಕಚೇರಿ ಗೋಡೆ ತುಂಬ ನಾನಾ ಕಂಪನಿಗಳ ಜಾಹೀರಾತುಗಳಿವೆ. ಕ್ಲೀನ್ ಶೇವ್ ಮಾಡಿಕೊಂಡು ಟಿಪ್ ಟಾಪ್ ಆಗಿರೋ ಇವರೇ ಈ ಸಂಸ್ಥೆಯ ಬಾಸ್ ಶಾಂತಕುಮಾರ್.
ಇನ್ನು ಇವರ ಕೋಣೆಯೊಳಗೆ ರಹಸ್ಯವಾಗಿ ಭೇಟಿ ಕೊಟ್ಟ ನಮಗೆ ಅಚ್ಚರಿಯೇ ಕಾದಿತ್ತು. ಇದೊಂಥರ ರಹಸ್ಯ ರೂಮ್ ಇದ್ದಾಗಿದೆ. ಇದರಲ್ಲಿ ನೋಡಿ ಎಷ್ಟೊಂದು ಮೊಬೈಲ್ಗಳಿವೆ ಅಂತ. ಇಲ್ಲಿ ಬರುವ ಒಂದೊಂದು ಕಾಲ್ಗಳು ಕೂಡ ಅಸಹಾಯಕ ನಿರುದ್ಯೋಗಿಯದ್ದಾಗಿರುತ್ತೆ. ಈ ರೀತಿ ನೂರಾರು ಫೋನ್ಗಳನ್ನು ಇಟ್ಟುಕೊಂಡು ಇವರು ಅಮಾಯಕರನ್ನ ತಮ್ಮ ಬಲೆಗೆಳ್ಕೊಳ್ತಾರೆ. ಉದ್ಯೋಗಕ್ಕಾಗಿ ಇಲ್ಲಿಗೆ ಪ್ರತಿದಿನ ನೂರಾರು ಯುವಕ ಯುವತಿಯರು ಭೇಟಿ ಕೊಡ್ತಾರೆ. ಇವರಲ್ಲಿ ಅನೇಕರು ದೂರದ ಊರಿನಿಂದ ಬಂದವರು, ನಿರುದ್ಯೋಗದಿಂದ ಕಂಗಾಲಾದವರು, ಬಡತನದ ಬೇಗೆಯಿಂದ ಬೆಂಡಾದವರು. ನಾವು ಇವರಲ್ಲಿ ಒಬ್ಬರಾಗಿ ಕೆಲಸ ಕೇಳಿಕೊಂಡು ಹೋದೆವು. ಕಂಪ್ನಿ ಇದೆ ಬೆಂಗಳೂರಲ್ಲಿ. 53 ಕಂಪ್ನಿನಾ? ಯಾವ್ದಾದ್ರು ಹೇಳ್ಬಿಡಿ ಸರ್ ನೀವು. ಬ್ರಿಟಾನಿಯಾ ಕೇಕು ಜಿಗಿಣಿ 12 9,500 ರೂಪಾಯಿ ಚಾರ್ಜ್ ಇದೆ. 26 ದಿನ ಪ್ಯಾಕಿಂಗ್ ಫುಲ್ಲು ಇವೆಲ್ಲ ನಿಮ್ಗೆ ಹೇಳ್ತಿರೋದು ಪ್ಯಾಕಿಂಗ್ ಲೇಬಲಿಂಗ್. 3 ಟೈಮು ಫುಡ್ ರೂಮು ಫ್ರೀ ಇಲ್ಲಿ. ಊಟ ವಸತಿ ಉಚಿತವಾಗಿರೋ ಕೆಲಸಕ್ಕೆ 2,500 ರೂಪಾಯಿ ಕಟ್ಟಬೇಕು. ಊಟ ವಸತಿ ಬೇಡ ಅಂದ್ರೆ 2,000 ರೂಪಾಯಿ ಕೊಟ್ರೆ ಸಾಕು ಅಂದ್ರು. ಆಗ ನಮ್ಮ ತಂಡದ 2 ಸದಸ್ಯರು ತಲಾ 2,500 ಕೊಟ್ಟು ಹೆಸರು ರಿಜಿಸ್ಟರ್ ಮಾಡಿಕೊಂಡ್ರು. ಒಂದಿಷ್ಟು ನಿಬಂಧನೆಗಳನ್ನ ಒಡ್ಡಿ ನಮಗೆ ಕೆಲ ಕಂಪನಿಗಳ ಹೆಸರು ಕೊಟ್ರು. ಕೆಲಸದ ಬೇಟೆಗೆ ಹೊರಟ ನಮಗೆ ಅಚ್ಚರಿಯ ಮೇಲೆ ಅಚ್ಚರಿ ಕಾದಿತ್ತು. ದುಡ್ಡು ಕಟ್ಟಿ ಕೆಲಸ ಪಡೆದ ನಮ್ಗೆ ಮುಂದೇನಾಯಿತು? ಆ ವಂಚಕರು ಅದು ಹೇಗೆ ನಮ್ಗೆ ವಂಚನೆ ಮಾಡಿದ್ರು? ಇದನ್ನೆಲ್ಲ ತಿಳಿಸಿನಿ ಚಿಕ್ಕ ಬ್ರೇಕ್ನ ನಂತರ.